ಎಲ್ಲರೂ ರೆಡಿನ ಕೇಳಿಸ್ಕೊಳಕ್ಕೆ? ಮಕ್ಕಳು ಇದೊಂದು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಒಂದು ಬಂದಿದೆ. ಇದು ಹುಲಿ ಉಳಿಸಿ ನಾಡು ಬೆಳೆಸಿ. ಏನಕ್ಕೆ ಸಪೋರ್ಟ್ ಮಾಡ್ಬೇಕಂತ ಇವಾಗ ನಿಮ್ಗೆ ಗೊತ್ತಿರುತ್ತಾ? ಏನಕ್ಕೆ ಸಪೋರ್ಟ್ ಮಾಡ್ಬೇಕು? ಹುಲಿ ಏನಾಗಬೇಕು? ಹುಲಿ ಸಾಯಿಸಿ ಸಪೋರ್ಟ್ ಮಾಡ್ಬೇಕಾ? ಓಕೆ, ಹುಲಿನ ಉಳಿಸಕ್ಕೆ ಸಪೋರ್ಟ್ ಮಾಡಬೇಕು ಅಂದ್ರೆ ಅದರ ವಂಶವನ್ನ ಇನ್ನೂ ಕೂಡ ಅದರ ಒಂದು ಸಂತತಿನ ಬೆಳೆಯಕ್ಕೆ ನಾವು ಸಪೋರ್ಟ್ ಮಾಡಬೇಕು. ನಾವೆಲ್ಲ ಯಾವ ಒಂದು ಪ್ರದೇಶದಲ್ಲಿ ಇದೀವಿ ಈಗ? ಕಾಡಲ್ಲಿ ಏನಿರುತ್ತೆ? ಕಾಡಿನಲ್ಲಿ ಎಲ್ಲ ಇರುತ್ತೆ. ಹುಲಿ ಎಷ್ಟು ಜನ ನೋಡಿದ್ದೀರಾ? ಎಲ್ಲರೂ ನೋಡಿದ್ದೀರಾ? ವಿಜಯ್. ಸೊ ಈಗ ಇದು ಹುಲಿ ಉಳಿಸಿ ನಾಡು ಬೆಳೆಸಿ ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಇದ್ರದ್ದು ಏನಂತ ಹೇಳಿದ್ರೆ, ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಹುಲಿ ಕುರಿತು ಚಿತ್ರ ಬರೆಯೋದು. ಹುಲಿ ಕುರಿತು ಚಿತ್ರ ಮತ್ತೆ ಕವನಗಳು ಹುಲಿ ಬಗ್ಗೆನೇ ಇರಬೇಕು. ಅರ್ಥ ಆಗ್ತದೆ? ಇಲ್ಲಾಂದ್ರೆ ಕಟಿಂಗ್ಸ್ ಮತ್ತೆ ಅದ್ರ ಬಗ್ಗೆ ಹುಲಿ ಬಗ್ಗೆ ಪ್ರಬಂಧ, ಹುಲಿ ಬಗ್ಗೆ ನಿಮ್ಗೆ ಏನ್ ಗೊತ್ತಿತ್ತೋ ಅದನ್ನ ಬರ್ಕೋಬರ್ಬೇಕು. ಸ್ಲೋಗನ್ ಬರುತ್ತೆ. ಮತ್ತೆ ಇವ್ರು ಬರ್ತಿದ್ದಾರೆ ನೋಡಿ, ಹುಲಿ ಉಳಿಸಿ ನಾಡು ಬೆಳೆಸಿ ಅಂತ. ಈ ರೀತಿ ನಿಮ್ಗೆ ಏನಾದ್ರು ಗೊತ್ತಿದ್ರೆ ನೀವು ಹೊಸದಾಗಿ ಏನಾದ್ರು ನೀವೇ ರಚನೆ ಮಾಡಿರುವಂತದ್ದು ಅಥವಾ ಎಲ್ಲಾರು ಓದಿರುವಂತದ್ದು ಇದ್ರೆ ನೀವು ಬರ್ಕೊಂಡ್ಬನ್ನಿ. ಮತ್ತೆ ಪೇಪರ್ ಕ್ರಾಫ್ಟ್ ಕೂಡ. ಅರ್ಥ ಆಗ್ತಿದೆಯಾ? ಇದನ್ನೆಲ್ಲ ನೀವು ಮಾಡ್ಕೊಂಡು ಬಂದು ಸೋಮವಾರ ತನಕ ನಿಮ್ಗೆ ಟೈಮ್ ಇದೆ. ಸೋಮವಾರದ ಒಳಗಡೆ ನಿಮ್ ಮನೇಲಿ ಶನಿವಾರ ಭಾನುವಾರ ಹೇಗಿದ್ರು ರಜೆ ಇದೆ. ಇದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ. ಏನ್ ಮಾಡ್ಬೋದು? ಪ್ರಬಂಧ ಬರೀಬೋದಾ? ಸ್ಲೋಗನ್ ಬರೀಬೋದಾ? ಇಲ್ಲ ಚಿತ್ರ ಬಿಡಿಸ್ಬೋದಾ? ಆ ರೀತಿ ಥಿಂಕ್ ಮಾಡಿ ನನಗೆ ಸೋಮವಾರದ ಒಳಗಡೆ ನೀವು ಬರ್ಕೊಂಡ್ ಕೊಟ್ರೆ ನಿಮ್ಮಲ್ಲಿ 15 ಜನನ ಸೆಲೆಕ್ಟ್ ಮಾಡ್ತೀವಿ. ಎಷ್ಟು ಜನನ? 15 ಮಕ್ಕಳನ್ನ ಸೆಲೆಕ್ಟ್ ಮಾಡಿ ನಿಮಗೆ ಪ್ರೈಸ್ ಕೊಡ್ತಾರೆ, ಬಹುಮಾನವನ್ನು ಕೊಡ್ತಾರೆ. ಅದ್ ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ಯಾರು? ಅವರು ಬರ್ತಾರೆ. 28ನೇ ತಾರೀಕು ನಮ್ಮ ಗ್ರಾಮಕ್ಕೆ ಪ್ರಕಾಶ್ ರಾಜ್ ಬರ್ತಾ ಇದ್ದಾರೆ. ಅರ್ಥ ಆಗ್ತದೆ? ನಿಮ್ನೆಲ್ಲ ನೋಡಕ್ ಬರ್ತಾ ಇದ್ದಾರೆ. ಅದ್ರ ಜೊತೆ ಅವ್ರ ಮೇನ್ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಹುಲಿ ಉಳಿಸಿ ನಾಡು ಬೆಳೆಸಿ. ಇದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ? ಮಾಡಲ್ಲ? ಥ್ಯಾಂಕ್ ಯು. ಸಿಎಸ್ಎಸ್ ಕಾರ್ಪ್ ಸೇವ್ ಟೈಗರ್ ಅಭಿಯಾನ. ಈ ಅಭಿಯಾನಕ್ಕೆ ನೀವು ಬೆಂಬಲಿಸಿ 902-908-3410 ಈ ನಂಬರ್ಗೆ ಮಿಸ್ ಕಾಲ್ ಕೊಡಿ, ಬಹುಮಾನ ಗೆಲ್ಲಿರಿ.